ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. 12ನೇ ತಾರೀಕು ನಾನು ಡಿಎಲ್ ಟೆಸ್ಟ್ ಅದಕ್ಕೆ ದೇವರ ಹತ್ರ ಪಾಸ್ ಆಗ್ಲಪ್ಪ ಅಂತ ಕೇಳ್ಕೊಂಡು ಆರ್ಟಿ ಆಫೀಸ್ಗೆ ಅಪ್ಲಿಕೇಶನ್ ಕೊಡಕ್ ಹೋದೆ. ತಿಂಡಿ ತಿಂದಿರಲಿಲ್ಲ ಅಂತ ಒಂದ್ ಮಸಾಲೆ ದೋಸೆ ತಿನ್ಕೊಂಡು ಒಂದು ಲೋಟ ಕಾಫಿ ಕುಡಿದು ಅಪ್ಲಿಕೇಶನ್ ಕೊಡಕ್ ಹೋದಾಗ 2 ಗಂಟೆಗೆ ಟೆಸ್ಟ್ ಡ್ರೈವ್ ಹೋಗಿ ಅಂತ ಹೇಳಿ 2 ಗಂಟೆವರೆಗೂ ಟೈಮ್ ಇದೆಯಲ್ಲ ಅಂತ ಪ್ರಾಕ್ಟೀಸ್ ಮಾಡಕ್ ಹೋದೆ. ಇಲ್ಲಿ ನನ್ನ ಫ್ರೆಂಡ್ ಅಲ್ಲಿ ಹೇಗಿರುತ್ತೆ ಅಂತೆಲ್ಲ ಬರ್ದು ತೋರಿಸಿ ಹಿಂಗೆ ಹೋಗ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಡಿಎಲ್ ಟೆಸ್ಟ್ ಗೆ ಯಾಕೆ ಈ ರೇಂಜ್ ಗೆ ಅಂತ ಅನ್ಕೋತೀರಾ? ಹುಡುಗಿರು ಸಾಮಾನ್ಯವಾಗಿ ಅಪ್ಲೈ ಮಾಡೋದು ವಿತೌಟ್ ಗೇರ್, ಆದ್ರೆ ನಾನು ಏನೋ ಒಂದ್ ಜೋಶ್ ಅಲ್ಲಿ ವಿತ್ ಗೇರ್ ಗೆ ಅಪ್ಲೈ ಮಾಡ್ಬಿಟ್ಟು ಜೋಶ್ ಅನ್ನೋದಕ್ಕಿಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಆದ್ರೆ ಅವತ್ತೇನಾಯ್ತೋ ಗೊತ್ತಿಲ್ಲ, ಸರ್ವರ್ ಡೌನ್ ಆಗಿ ಯಾರ್ದು ಟೆಸ್ಟೇ ತಗೊಂಡು ಸರಿ ಅಂತ ಅಲ್ಲಿಂದ ವಾಪಸ್. ಆಮೇಲೆ ನಮ್ ಜೊತೆಗೆ ಇನ್ನೊಬ್ಬ ಫ್ರೆಂಡ್ ಜಾಯ್ನ್ ಆದ. ಅವ್ನ್ ಬರ್ತಾ ಅವ್ನ್ ಮಗ ಸಿಂಬಾನ ಕರ್ಕೊಬರಕ್ ಹೇಳಿ ಸಿಂಬು ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಮನ್ಸ್ಗೆ ನೆಮ್ಮದಿ ತಗೊಂಡು ಫೈನಲಿ ನಾನು ಡಿಎಲ್ ಟೆಸ್ಟ್ ಕೊಡೋ ದಿನ ಬಂದೇ ಬಿಟ್ಟು ಫಸ್ಟ್ ರೋಡ್ ಸೈನ್ಸ್ ಟೆಸ್ಟ್ ಇತ್ತು, ಅದನ್ನ ಕೊಟ್ಟು ನೆಕ್ಸ್ಟ್ ವೆಹಿಕಲ್ ಟೆಸ್ಟ್ ಕೊಡಕ್ ನಾನು ಸ್ವಲ್ಪ ನರ್ವಸ್ ಆಗಿ ಎಲ್ರದ್ದು ಆಗ್ಲಿ ಲಾಸ್ಟ್ ಅಲ್ಲಿ ಕೊಡೋಣ ಅಂತ ನಿಂತಿದ್ದೆ. ನರ್ವಸ್ ಯಾಕಾದೆ ಅಂದ್ರೆ ಅಲ್ಲಿ ಬಂದಿದ್ 2-3 ಜನ ಬಾಯ್ಸೇ ಫೇಲ್ ಆಗೋದ್ರು, ನನ್ ಕೈಲಾಗುತ್ತಾ ಅಂತ ಭಯ ಪಟ್ಟೆ. ಕೊನೆಗೆ ಡಿಎಲ್ ಟೆಸ್ಟ್ ಕೊಟ್ಟು ಪಾಸು. ಅವಾಗ ಅನ್ಕೊಂಡೆ ಮನ್ಸ್ ಪಟ್ರೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಟೆಸ್ಟ್ ಪಾಸ್ ಆಗಿದ್ ಖುಷಿಗೆ ಕಾರ್ನರ್ ಹೌಸ್ ಡೆಸರ್ಟ್ ತಿನ್ಕೊಂಡು ಆಮೇಲೆ ದೊನ್ನೆ ಬಿರಿಯಾನಿಲಿ ಊಟ ಮಾಡ್ಕೊಂಡು ಮನೆಗ್ ಬಂದು ಮಕ್ಕಳನ್ನ ಮುದ್ದು ಮಾಡಿ ಮಲ್ಕೊಂಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.